ಬಿಗ್ ಬಾಸ್ 11ರ ವಿನ್ನರ್ ಹನುಮಂತ ಜಯಶಾಲಿಯಾಗಿದ್ದಾನೆ. ಉತ್ತರ ಕರ್ನಾಟಕ ಭಾಗದ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಚಿಲ್ಲೂರು ಬಡ್ನಿಯ ಒಬ್ಬ ಹಳ್ಳಿ ಹೈದ ಇವತ್ತು ದೊಡ್ಡ ರಿಯಾಲಿಟಿ ಶೋನ ವಿಜೇತರಾಗಿದ್ದಾರೆ. ಅವ್ರ ಜೊತೆ ಅವ್ರ ತಂದೆ ತಾಯಿ ಇದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತೀನಿ. ಹೆತ್ತ ಕರಳು ತಂದೆ ತಾಯಿ ಇದ್ದಾರೆ, ಅವ್ರ ಮಾತಾಡಿಸ್ತೀನಿ. ನಾನು ಭಾಳ ಖುಷಿಯಿಂದ ಇದ್ದಾರೆ. ಅಜ್ಜರ, ನಿಮ್ಮ ಮಗ ಗೆದ್ದ. ಹಳ್ಳ್ಯಾಗ ಇವತ್ತು ಕುರಿಕಾಯ ಹುಡುಗ ಅಂತ ದೊಡ್ಡ ರಿಯಾಲಿಟಿ ಶೋ ಗೆಲ್ತಾನಂದ್ರೆ ಹೆಮ್ಮೆ ಪಡೋಂಥ ವಿಚಾರ. ಏನು ಹೇಳ್ತೀರ ಅಜ್ಜಾರ? ಭಾಳ ಚಲೋ ಆಗೈತ್ರಿ, ಭಾಳ ಚಲೋ ಆಗೈತಿ. ನಮಗೆ ಭಾಳ ಖುಷಿ ಆಗೈತಿ. ನನ್ನ ಮಗ ಅದನ್ನ ಗೆಲ್ಲಿ ಬರ್ಬೇಕಂತಂದ್ರೆ ಇಡೀ ಕರ್ನಾಟಕ ಮಂದಿನ ಕೂಡ ಗೆಲ್ಸ್ಯಾರಿ. ಅದು ಆದ್ರೆ ಅವಂದ ಇಚ್ಛೆ ಅಂದ್ರೆ ಅವಂದ ಇಚ್ಛಲ್ಲ. ಅವ ಇಡೀ ಕರ್ನಾಟಕ ಮಂದಿಗೇನ ಮನೆ ಮಗ ಆಗಿ ಬೆಳೆದಿದ್ದಾನ್ರಿ. ಅವ್ರಲಿದ್ದನ ಅವ ಬೆಳೆದು ಬಂದಿದ್ದ. ನಮಗೆಲ್ಲ ಖುಷಿ ಆಗೈತ್ರಿ. ತಾನು ಹಾಡು ಹೇಳೋದು ಅಭ್ಯಾಸ ಮಾಡಿಕೊಂಡು ಒಂದು ದೇವಸ್ಥಾನದೊಳಗೆ ಹಾಡು ಹೇಳೋದನ್ನ, ತತ್ವ ಪದ ಹೇಳೋದನ್ನ, ಶರೀಫಜ್ಜಾರ ಪದ ಹೇಳೋದನ್ನ ಅಭ್ಯಾಸ ಮಾಡಿಕೊಂಡು ಒಂದು ದೊಡ್ಡ ರಿಯಾಲಿಟಿ ಶೋದೊಳಗೆ ಗೆಲ್ತಾನೆ, ಒಂದು ಸಂಗೀತ ಕಾರ್ಯಕ್ರಮದೊಳಗೆ ಗೆಲುವು ಸಾಧಿಸ್ತಾನೆ ಅನ್ನೋದು ಸಾಮಾನ್ಯವಾದಂಥ ವಿಚಾರ ಅಲ್ಲ. ಅದ್ರಾಗೂ ನಮ್ಮ ಕಡೆ ಮಂದಿ ಹೋಗಿ ಅಂತಂದು ದೊಡ್ಡ ರಿಯಾಲಿಟಿ ಶೋದೊಳಗೆ ಗೆಲ್ಲೋದು ದೊಡ್ಡ ವಿಚಾರ. ಅಜ್ಜರ, ಇದಕ್ಕೆಲ್ಲ ಆಶೀರ್ವಾದ ಏನು ಕಾರಣ ಅಂತೀರಿ? ಹನುಮಪ್ಪನ ಗುಡಿಯಾಗ ಅಭ್ಯಾಸ ಮಾಡ್ತೀನಿ ಅಂತಲ್ಲ? ಹ್ಞೂ ರೀ, ಹನುಮಂತ ದೇವ್ರ ಗುಡಿಗೆ ಶನಿವಾರಕ್ಕೊಮ್ಮೆ ಹೋಗಿ ಅಲ್ಲಿ ಸೇವಾ ಮಾಡಿ, ಅಲ್ಲಿ ಪಾಲ್ಕಿ ಸೇವಾ ಮಾಡಿ ಬರ್ತಿದ್ರಿ ಅವ. ಆದ ಶನಿವಾರಕ್ಕೊಮ್ಮೆ ಹೋಗಿ ರಾತ್ರಿ ನಾವು ಮಕ್ಕೊಂಡ್ರ ಸತಿ ಗೊರ್ತಿಲ್ದಂಗೆ ಹೋಗಿ ಮಾಡಿ ಮತ್ತು ಗೊರ್ತಿಲ್ದಂಗೆ ಬಂದು ಮಕ್ಕೊಳವ್ರಿ ಅವ. ಒಟ್ಟು ಅಲ್ಲಿ ಹೋಗಿ ಒಟ್ಟು ಶನಿವಾರಕ್ಕೊಮ್ಮೆ ಹೋಗಿ ಪಾಲ್ಕಿ ಸೇವಾನ ಮಾಡಿ ಬರ್ತಿದ್ರಿ ಅವ. ಅಜ್ಜರೀಗ ಸಾಮಾನ್ಯವಾಗಿ ಎಲ್ಲರ ಮನ್ಯಾಗ ಇರ್ತೈತಿ. ಈಗ ಶಾಲಿ ಕಲೆ ಹುಡುಗರು ಶಾಲಿ ತಪ್ಪಿಸಿ ಭಜನೆ ಮಾಡಕ್ ಹೋಗೋದು, ಅದಕ್ಕೆ ಹೋದಾಗ ತಂದಿ ಗದರ್ತಿರ್ತಾರ. ನೀವು ಹಂಗೆ ಗದರಿದ್ದು ಹೊಡೆದಿದ್ದು ಐತೆ? ಬೇದಾಡಿದ್ರಿ. ಮತ್ತು ಬಾಳೆ ಮಾಡ್ಲಾರ್ದಕ್ಕ ಮತ್ತು ಕುರಿ ಮರಿಗೆ ಆಳ ಸಿಗೋದು ಒಂದು ನಾವು ಮುದುಕರ ಮಾಡಕ್ ಹತ್ತಿದ್ವಿ. ಮಕ್ಕಳು ನೋಡಿದ್ರೆ ಹಿಂಗೆ ಮಾಡಕ್ ಹತ್ತಿದ್ರು ಅಂತೇಳಿ ಒಟ್ಟು ಬೇದಾಡ್ತಿದ್ರಿ. ಮತ್ತು ಮಕ್ಕಳಿಗೆ ಬೇಯ್ತಿದ್ವಿ ಬುದ್ಧಿ ಮಾತಿಗೆ. ಬಾಳೆ ಮಾಡೋದು ಹೆಂಗ ಮಂಗ್ಯತನ ಮಾಡ್ಕೊಂತ ಅಡ್ಡಾಡ್ತೀರ ಅಂತಂದ್ರೆ ಹೆಂಗೆ ಬಾಳೆ ಮಾಡೋದು, ನಾವು ಜಲಮಾನ ಇಡಬೇಡಪ್ಪ ಅಂತ ಹೇಳಿ ಒಮ್ಮೆ ಬೇದಾಡ್ತಿದ್ದೆ. ಅಜ್ಜರ, ಈಗ ತಂದೆ ತಾಯಿಗೆ ಮಕ್ಕಳ ಗೆಲುವು ನೋಡಿ ಸಂತೋಷ ಆಕೈತೆ ಅಂತ. ಈಗ ನೀವು ಇದನ್ನ ನಿರೀಕ್ಷೆನ ಮಾಡಿರ್ಲಿಲ್ಲ. ಚಿಲ್ಲೂರು ಬಡ್ನಿ, ಸವಣೂರು ತಾಲೂಕು, ಬೆಂಗಳೂರು ಅಂತ ದೊಡ್ಡ ಮಂದಿ ಒಳಗೆ ಗೆದ್ದು ಬಂದಾನ. ಅದ್ರೊಳಗೂ ಸುದೀಪ್ ಸರ್ ಎಲ್ಲ ನಿಮ್ಮನ್ನ ಹೆಂಗೆ ಮಾತಾಡ್ಸಿದ್ರು? ಸುದೀಪ್ ಸರ್ ನೀವು ಎಲ್ಲ ಹೋಗಿದ್ರಲ್ಲ ಅಲ್ಲಿ? ಭಾಳ ಚಲೋ ಮಾತಾಡ್ಸಿದ್ರಿ ಅವ್ರು. ಭಾಳ ಚಲೋ ಮಾತಾಡಿದ್ರು, ಭಾಳ ಖುಷಿಲಿದ್ದ ಮಾತಾಡಿದ್ರು. ಖುಷಿ ಆತ್ರಿ ಅವ್ರು ಮಾತಾಡ್ಸಿದ್ದು. ಖುಷಿ ಆಯ್ತು, ಭಾಳ ಹೆಮ್ಮೆ ಆತ ನಮಗೆ. ಅವ್ವಾರ ಅದಾರ, ಅವ್ವಾರ ಹನುಮಂತು ಅವ್ರ ಅವ್ವಾರ ಇದ್ದಾರೆ. ಅವ್ವ ಅಂದ್ರೆ ತಾಯಿ ಇದಾರೆ ನಮ್ಮ ಜೊತೆ. ಅಮ್ಮ, ಏನು ಹೇಳ್ತೀರಿ ಅಮ್ಮರ? ಭಾರಿ ದೊಡ್ಡ ಹವಾ ಮಾಡ್ಬಿಟ್ನಲ್ಲ ನಿಮ್ಮ ಮಗ ಸುದೀಪ್ ಸರ್. ಈಗ ನಮಸ್ಕಾರ. ನನ್ನ ಮಗನ ಸಲುವಾಗಿ ಅಷ್ಟು ಕಷ್ಟಪಟ್ಟದು ಎಲ್ಲ ಕರ್ನಾಟಕ ಜನಗಳು ಎಲ್ಲಾರು ಓಟ್ ಹಾಕಿಂದ ನನ್ನ ಮಗ ಗೆದ್ದು ಬಂದಿದ್ದಕ್ಕೆ ನಮ್ಗೆ ಅಗದಿ ಖುಷಿ ಆಗೈತ್ರಿ. ನಮಗೆ ಭಾರಿ ಸಂತೋಷ ಆಗೈತಿ. ಆದರೂ ನನ್ನ ಮಗಗ ಒಬ್ಬವನ್ನ ಗೆಲ್ಬೇಕಂತ ಅನ್ನೋದು ನಾವು ಮನಸ್ಸಿನಾಗ ಇಟ್ಕೊಂಡಿದ್ದಿಲ್ಲ. ಅಷ್ಟೂರು ಅಷ್ಟೇ ಅಂತ ನಾವು 3 ದಿನ 2 ದಿನ ಕುಂತ್ಕೊಂಡ್ರು ಎಲ್ಲರ ಸಲ ಖುಷಿ ಪಡೆದೇ ಬಂದೀವಿ ನಾವು. ಬರೇ ಹಾಳು ಬೋರ್ ಇದ್ದಲ್ಲಿ ಅಲ್ಲೇ ಇಲ್ಲೇ ರಿಕಾರ್ಡ್ ಹೇಳ್ಕೊಂತ ಗದ್ದಲ ಮಾಡಬೇಡಪ್ಪ, ರೈತರು ಬಂದ್ರೆ ಹೊಡಿತಾರ, ಕುರಿ ಮೇಯ್ಸಂಗಿಲ್ಲ, ಉಪವಾಸ ಹಾಕೋ ಅಂತಂದ್ರೆ ಬರಲಿ ಬಿಡ್ಬೇ. ನಾನು ಕುರಿ ನೋಡಿದ್ರೆ ಹನುಮಂತನ ಕುರಿ ಅಂದ್ರೆ ಯಾರೇನು ಅನ್ನಂಗಿಲ್ಲ ಅಂತೇಳಿ ರಿಕಾರ್ಡ್ ಸರುನ ಇದ್ದಿದ್ದ ನೋಡಿ ಬಾಯಾಗ ಹಂಗೆ ಹೇಳ್ಕೊತ ಎಷ್ಟು ಹೇಳಿದ್ರು ಮಾತು ಕೇಳ್ತಿದ್ದಿಲ್ಲ. ಮತ್ತು ಉಪವಾಸ ಅಂದ್ರೆ ಕುರಿ ಆಗಿದ್ರೆ ಮಕ್ಕಳಿಗೆ ಗಂಡಗ ಅವು ನಾಯಿ ಮರಿಗೆಲ್ಲ ಸಂಕಟಿ ಮಾಡಿ ಹಾಕ್ತಿದ್ದೆ. ಮನೆಗೆ ಬಂದ್ರೆ ಹೆಣ್ಮಕ್ಳ ಸಂಕಟ ಎಲ್ಲ ಕಡೆ ಸಂಕಟ ಮಾಡ್ಕೊಂತ ಇಷ್ಟು ಕಾಪಾಡ್ಕೊಂತ ನನ್ನ ಮಗನ್ಗೆ ಕಟ್ಕೊಂಡು ಈ ಹಾಡಿನ ಒಳಗೆ ಈ ಹನುಮಂತ ಗುಡ್ಯಾಗ ಭಜನೆ ಮಾಡ್ಕೊಂತ ಪಾಲ್ಕಿ ಸೇವೆ ಮಾಡ್ಕೊಂತ ಅವ ಇಷ್ಟು ಮೆಟ್ಟಿಗೆ ಬಂದಾನಂತಂದ್ರೆ ಎಲ್ಲ ಕರ್ನಾಟಕಕ್ಕೆ ನನ್ನ ಮಗ ಭಾಳ ಖುಷಿ ಪಡ್ಕೊಂಡಾನ, ಭಾಳ ಮಂದಿ ಗೆಲ್ತ್ಕೊಂಡಾನ. ಅದೇ ಒಂದು ಭಾಳ ಖುಷಿ ನಮ್ಗೆ. ಬಂದಿವಪ್ಪ ನನ್ನ ಮಗನ ಕಡೆ, ಭಾಳ ಖುಷಿ ಆಯ್ತು. ಭಾಳ ಹರಸ್ ಬಿಟ್ಕೊಂತ ಹೋಗಿದ್ವಿ ಬಿಡು ನಾವು. ಭಾಳ ಖುಷಿ ಪಡಿತಿದ್ವಿ. ನನ್ನ ಮಗ ಇಲ್ಲಿ ಬಂದಿದ್ದಕ್ಕೆ ನಾವು ಬಂದೀವಲ್ಲ, ಈ ಜನ ಎಲ್ಲಾರು ನನಗೆ ನೋಡಾಕತ್ಯಾರಲ್ಲ ಅಂತೇಳಿ ನೋಡ್ಕೊಂತ, ಅಮ್ಮ ಆರಾಮದಿ, ಯಪ್ಪ ಆರಾಮದಿ, ನೀವು ಆರಾಮದಿರಿ, ನಾನು ಆರಾಮದೀನಿ, ಹನುಮಂತರ ತಾಯಿ ಹೌದ್ರಿ ಅಪ್ಪ ಅಂದ್ಕೊಂತ ಭಾಳ ಖುಷಿ ಪಡೆದು ಬಂದಿ ನಾನು. ಭಾಳ ಹರಸ್ಲಿಂದ ಭಾಳ ಇದ್ರಲಿಂದ ಇದ್ದು ಬಂದು ನನ್ನ ಮಗ ಭಾಳ ಮಂದಿ ಗಳಿಸ್ಕೊಂಡ. ನನ್ನ ಮಗಗ ಇಡೀ ಕರ್ನಾಟಕನ ಮಂದಿ ಎತ್ತು ಹಿಡಿದ್ರು, ಎಲ್ಲಾರು ಕೂಡಿ ನನ್ನ ಮಗಗ ಗೆಲ್ಲಿಸ್ಕೊಂಡು ಬಂದರು. ಆದರೂ ಅದ ಪ್ರೀತಿ ಅದ ಪ್ರೇಮ ಭಾಳ ನಮಗೆ ಖುಷಿ ಪಡಿತೀವಿ ನಾವು. ನೋಡಪ್ಪ, ಮಗಂದು ಒಂದು ಅವ ಒಬ್ಬನ ಉಳ್ದಾನ. ಮದಿ ಅವ ಬಂದ್ಗಟ್ಲೆ ಒಟ್ಟು ಹೆಣ್ಣು ನೋಡ್ಕೊಂಡು ಎಲ್ಲ ನಾವು ವಿಚಾರ ಮಾಡಿಕೊಂಡು ನಮ್ಮ ಮಂದಿಲೇ ಬಾಗಲ್ದಾಗ ಕಿಕ್ಕಾಳು ಹಾಕ್ತೀವಿ. ನಮ್ಗೆ ಗಂಡಿನ ಬಾಗಲ್ದಾಗ ಐತಿ, ಹೆಣ್ಣಿನ ಬಾಗಲ್ದಾಗ. ಆದರೂ ನಮ್ಮ ಮಂದಿಲೇನ ಮದುವೆ ಮಾಡ್ಬೇಕನ್ನೋದು ನಮ್ಮ ಕನಸು ಭಾಳ. ಅದೇ ನಮ್ಮ ಖುಷಿ. ಅದೇ ವಿಚಾರದಾಗ ಅದೀನಿ. ಮಗ ಎಲ್ಲೇ ಕಲ್ಯಾಣ ಮಂಟಪದಾಗನಾರು ಇಡ್ಲಿ, ಎಲ್ಲಾರು ಇಡ್ಲಿ, ಅದು ಅಂಕಾರ ನಡಿಲಾರ್ದ ನಾವು ಅನ್ಕೊಳಕತ್ತೀವಿ. ಇಲ್ಲಿ ಬಾಗಲ್ದಾಗ ಆಗದ ಬೇಸ್ ಅನ್ನಕತ್ತೀನಿ ನಾನು.
ಪ್ಯಾಂಟು ಶರ್ಟ್ ಹಾಕೊಳ್ಳಬೇಕು ಅಥವಾ ನಿಮ್ಮ ಸಂಪ್ರದಾಯ ಹಾಕೊಳ್ಳಬೇಕು, ಹೆಂಡತಿ ಮಾಡ್ಕೊಂಡ್ ಬರ್ಬೇಕು, ಹಾಕೊಳ್ಳಬೇಕು. ಅಲ್ರಿ ಅಮ್ಮ, ನಿಮಗೆ ಹೆಣ್ಣ ಹುಡುಕ್ತಿರಲ್ಲ ಸಿಟಿನಾರು ಬೇಕು ಅಥವಾ ನಿಮ್ಮ ಸಂಪ್ರದಾಯದಂಗೆ ಇರೋರು? ಇಲ್ಲ ಸಿಟಿ ಹೊಡ್ಯಾರ ಬೇಡ ನನಗೆ. ನನಗೆ ಬರೇ ಈ ಭೂಮಿ ನಮ್ಮ ಮಸಾರಿ ಒಳಗೆ ದುಡ್ಯಾರ ಬೇಕು. ಅವರೇ ಬೇಕು ನಮ್ಗೆ. ಕಾಯ್ಕ ಮಾಡೋರು ಬೇಕು. ಹೌದೌದು, ನಮ್ ನೋಡ್ಕೊಂಡು ಹೋಗಾರ ಬೇಕು. ಅವರು ಪ್ಯಾಂಟ್ ಶರ್ಟ್ ಹಾಕೊಂಡು ಬರಾರಿಗೆ ಮಾಡ್ಕೊಂಡು ಬಂದಿವಿ ಅಂದ್ರೆ ಅವ್ರ ಪಾದ ತೊಳೆದು ನಾವು ಅವ್ರಿಗೆ ಕೆಲಸ ಮಾಡಿ ಕೊಡೋದಾಕೈತಲ್ರಿ. ನಮ್ಗೆ ನೋಡಾರ ಯಾರು ಹಂಗೆ ಆದ್ರೆ ನಮ್ಮ ಮಂದಿದ ಮಾಡಾಕಿ ನಾನು. ಇದು ಹನುಮಂತವರ ತಂದೆ ತಾಯಿಯ ಮಾತು. ಒಂದು ಕಡೆ ಎಲ್ಲ ಕನಸುಗಳನ್ನು ಬಿಚ್ಚಿಟ್ಟಿದ್ದಾರೆ ಹನುಮಂತನ ಮದುವೆ ಬಗ್ಗೆ. ತಂದೆ ತಾಯಿ ಖುಷಿ, ಮಕ್ಕಳು ಗೆದ್ದಾಗ ತಂದೆ ತಾಯಿಗೆ ಒಂದು ಹೆಮ್ಮೆ. ಭಾಳಷ್ಟು ಸಂತೋಷದಿಂದ ಅವರು ನಮ್ಮ ಜೊತೆ ಮಾತನಾಡಿದರು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.